5 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು. 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಕೆ ಮುರಳೀಧರ ಅಂತ, ಮೈಸೂರಲ್ಲೇ ಇರೋದು, ಕುವೆಂಪು ನಗರದಲ್ಲಿ ಇರೋದು. ನನ್ನ ವಯಸ್ಸು 59. ನನಗೆ ವೀಸಿಂಗ್ ಪ್ರಾಬ್ಲಮ್ 5 ವರ್ಷದಿಂದ ಇತ್ತು. ರಾತ್ರಿಯಲ್ಲಿ ನಿದ್ರೆ ಮಾಡೋಕ್ಕಾಗಲಿಲ್ಲ, ತುಂಬ ಕೆಮ್ಮು ಇತ್ತು, ಹೆವಿ ಕಫ ಬರ್ತಾಯಿತ್ತು. ಇದರಿಂದ ನಿದ್ರೆನೂ ಆಗ್ತಾ ಇರಲಿಲ್ಲ, ನಡೆಯೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ನಡೀತಾ ಇದ್ದರೆ ಭಾಳ ಉಪ್ಸ ಆಗ್ತಾಯಿತ್ತು, ಕೆಲಸ ಮಾಡ್ಬೇಕಾದ್ರೆ ಆಗ್ತಾ ಇರಲಿಲ್ಲ, ಭಾಳ ಸುಸ್ತಾಗ್ತಾಯಿತ್ತು. ನಾನು ಮೊದಲು ಆ ಇಂಜೆಕ್ಷನ್ ಮಾತ್ರೆ ಎಲ್ಲ ತೊಗೋತಾ ಇದ್ದೆ. ಮಾತ್ರೆಯಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ಇಂಜೆಕ್ಷನ್ ತೊಗೋತಾ ಇದ್ದೆ. ಇಂಜೆಕ್ಷನ್ ಎಲ್ಲ ತೊಗೊಂಡ್ಮೇಲೆ ಕಮ್ಮಿ ಆದಮೇಲೆ ಮತ್ತೆ ಪುನಃ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ರಿಪೀಟ್ ಆಗ್ತಾಯಿತ್ತು. ರೋಟಾ ಕ್ಯಾಪ್ಸು ಯೂಸ್ ಮಾಡ್ತಾಯಿದ್ದೆ. ಅದನ್ನು ತೊಗೊಂಡ್ರೆ ಒಂದು ದಿನ ಎಲ್ಲ ಸುಮ್ಮನಿರೋದು, ಮತ್ತೆ ತಿರುಗಿ ಪುನಃ ತೊಗೋಬೇಕಾಗಿತ್ತು. ಮತ್ತು ಅದು 2 ದಿನ 1 ದಿನಕ್ಕೆ ತೊಗೋತಾ ಇದೆ, ತಿರುಗಿ ನಿಲ್ಲಿಸ್ತಾ ಇದೆ, ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಹಾಗೆ ಟಿ ವಿ ನೋಡ್ತಾ ಇದ್ದಾಗ ಟಿ ವಿಲಿ RJ ಅಂತ ಬರ್ತಾಯಿತ್ತು. ಅದ್ರ ಕಾಂಟ್ಯಾಕ್ಟ್ ನೋಡ್ಕೊಂಡು ಇಲ್ಲಿ ಇದೆ ಕ್ಲಿನಿಕ್ ಅಂತ ನೋಡ್ಕೊಂಡು ಬಂದು ಇಲ್ಲಿ ಬಂದಮೇಲೆ ಡಾಕ್ಟ್ರ್ ಹತ್ರ ಬಂದೆ. ನಾಡಿ ಎಲ್ಲ ನೋಡ್ಬಿಟ್ಟು ಆಮೇಲೆ 1 ತಿಂಗಳು ಔಷಧಿ ಕೊಟ್ಟರು. ಔಷಧಿಯಲ್ಲಿ ಪರವಾಗಿಲ್ಲ, ಎಲ್ಲ ಕಮ್ಮಿ ಆಯಿತು. ಇವಾಗ ಸುಮಾರು ಎಲ್ಲ ಚೆನ್ನಾಗಿದೆ. ರೋಟಾ ಕ್ಯಾಪ್ಸ್ ಕೂಡ ಏನೂ ತೊಗೋತಾ ಇಲ್ಲ, ಇಂಜೆಕ್ಷನು ತೊಗೋತಾ ಇಲ್ಲ. ಈ ಮೆಡಿಷನ್ ಎಲ್ಲ ತೊಗೊಂಬಿಟ್ಟೆ ನನಗೆ ಇವಾಗ ಓಡಾಡಲಿಕ್ಕೆ ಆಗಲಿ, ಕೆಲಸ ಮಾಡೋದಕ್ಕೆ ಆಗಲಿ, ಒಂದು ಸ್ವಲ್ಪ ನಿದ್ರೆ ಮಾಡಬೇಕಾದ್ರೆ ಗೊರ ಅನ್ನೋದು, ವೀಸಿಂಗ್ ಜಾಸ್ತಿ ಇರೋದು, ನಿದ್ರೆ ಬರದೇ ಇರೋದೆಲ್ಲ ಇವಾಗೆಲ್ಲ ಕರೆಕ್ಟಾಗಿ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸನೂ ನಾರ್ಮಲಾಗಿ ಎಲ್ಲ ಮಾಡ್ತಾಯಿದ್ದೀನಿ. ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆನೂ ಬರ್ತಾಯಿದೆ. ಇಲ್ಲಿಗೆ ಬಂದು ನನಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು, ಚೆನ್ನಾಗೂ ಆಗಿದೆ. ಇವಾಗ ಇದರಿಂದ ನನಗೆ ಭಾಳ ಸಂತೋಷ ಆಯಿತು. RJ ಹಾಸ್ಪಿಟಲ್ನವ್ರಿಗೂ ಡಾಕ್ಟ್ರುಗಳು ತುಂಬ ಥ್ಯಾಂಕ್ಸು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003